ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಪೈಸಿ ಆ್ಯಂಡ್ ಈಸಿ ಕುಕಿಂಗ್. ಇವತ್ತು ತೋರಿಸ್ತಾ ಇರೋ ರೆಸಿಪಿ ಸೇಮಿಯಾ ಪಾಯಸ. ಸೇಮಿಯಾ ಪಾಯಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸೇಮಿಯಾ ಇದು 1.5 ಕಪ್ ಅಷ್ಟಿದೆ, 1 ಕಪ್ ಶುಗರ್, ಡ್ರೈ ಫ್ರೂಟ್ಸ್, ತುಪ್ಪ, ಮಿಲ್ಕ್. ಈಗ ಹೆಂಗೆ ಮಾಡಬೇಕು ನೋಡೋಣ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ದೆ. ನೋಡಿ, ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದನ್ನೊಂದು ಬೌಲ್ಗೆ ತಗೊತಾ ಇದ್ದೀನಿ. ಈಗ ಇದಕ್ಕೆ ಸೇಮಿಯಾನು ಸೇಮಿಯಾ ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದೆ ಲೈಟ್ ಕಲರ್ ಬ್ರೌನ್ ಕಲರ್ ಬಂದಿದೆಯಲ್ವ. ಈಗ ಇದನ್ನೊಂದು ಪ್ಲೇಟಿಗೆ ತಗೋಬಿಡೋಣ. ಈಗ ನೋಡಿ, ಸೇಮಿಯಾ ಪ್ಲೇಟಿಗೆ ತೊಗೊಂಡಿದ್ದೀನಲ್ವ. ಈಗ 2 ಗ್ಲಾಸಸ್ ಆಫ್ ವಾಟರ್ ಹಾಕಿದೆ. ಅಂದರೆ 1.5 ಕಪ್ಪಷ್ಟು ಸೇಮಿಯಾ ತೊಗೊಂಡಿದ್ನಲ್ವ. ಸೊ 2 ಗ್ಲಾಸಸ್ ಆಫ್ ವಾಟರ್ ನಮಗೆ ಸರಿ ಆಗುತ್ತೆ. ಇದಕ್ಕೆ ನಾನು ಆವಾಗಲೇ ಏಲಕ್ಕಿ ಪುಡಿ ಹೇಳೋದು ಮರ್ತೋದೆ. ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಪುಡಿ ಹಾಕಿದ್ದೆ. ಈಗ ಒಂದು ಸ್ವಲ್ಪ ನೀರು ಬಾಯ್ಲ್ ಆಗಲಿ. ನೋಡಿ, ನೀರು ಬಾಯ್ಲ್ ಆಗ್ತಾಯಿದೆಯಲ್ವ. ಈಗ ಇದಕ್ಕೆ ಸೇಮಿಯಾ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಸೇಮಿಯಾ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡಿಕೊಂಡು ಜಸ್ಟ್ 2 to 3 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಸೇಮಿಯಾ ಬೇಗನೆ ಬಾಯ್ಲ್ ಆಗುತ್ತೆ, ಆಲ್ರೆಡಿ ಫ್ರೈ ಮಾಡಿದ್ದೀವಲ್ವ. ನೋಡಿ, ಸೇಮಿಯಾ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಈಗ ಸೇಮಿಯಾ ಬಾಯ್ಲ್ ಆಗಿದೆಯಲ್ವ. ನೋಡಿ, ಆಲ್ಮೋಸ್ಟ್ ಬಾಯ್ಲ್ ಆಗಿಬಿಟ್ಟಿದೆ. ಈಗ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಗರು ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾವು ಮೀಡಿಯಮ್ ಶುಗರ್ ತಿಂತೀವಿ, ಅದರಿಂದ ನಾನು 1 ಕಪ್ ಹಾಕ್ತಾಯಿದ್ದೀನಿ. ನೋಡಿ, ಶುಗರ್ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀವಲ್ವ. ನಮಗೆ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರಾಗಿ ಹಿಂಗೆ ಇರಲಿ. ಏನಕ್ಕಂದರೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದರಿಂದ ಈಗ ನಾನು ಲಾಸ್ಟಿಗೆ ಆಲ್ರೆಡಿ ಬಾಯ್ಲ್ ಮಾಡಿರೋ ಮಿಲ್ಕೆ ನಾನು ತೊಗೊಂಡಿರೋದು ಮಿಲ್ಕ್ ಹಾಕ್ತಾಯಿದ್ದೀನಿ. ಮಿಲ್ಕ್ ಹಾಕಿದ್ಮೇಲೆ ಜಸ್ಟ್ 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಆಲ್ರೆಡಿ ಬಾಯ್ಲ್ ಆಗಿರೋ ಮಿಲ್ಕೆ ಇದು, ಅದರಿಂದ ಓಕೆನಾ. ಹಾಗೇ ಡ್ರೈ ಫ್ರೂಟ್ಸು ಹಾಕ್ಕೊಬಿಡ್ತಾ ಇದ್ದೀನಿ. ನೋಡಿ, ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಹೀಗಿದ್ರೆ ಸಾಕು. ಏನಕ್ಕಂದರೆ ಒಂದು ಸ್ವಲ್ಪ ಲೈಟಾಗಿ ತಿಕ್ಕಾಗುತ್ತೆ ತಣ್ಣಗಾದಮೇಲೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊಳ್ಳೋಣ. ನೋಡಿ, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.